सर
ಬೈದಿನಂಜಿ ಕ್ರಮ ಮೂಲು ಈ ಜಾಗಡು ಆಟಿಗೆ 14 ಪೋಪನೆ ತಾನೆ ಪ್ರಾಚೀನತೆ ತಿಂಚಿ ಪ್ರಸಾದ ಪಾಡೋಣ ಅಂತ ಹೊಳೆಗೆ ನೃತ್ತಿಗೆ ಪಾಡ್ದು ಇವನೇ ಪ್ರಸಾದ ಅಂತ ಬಂತೆಲ್ಲ ಕೊಡ್ತಾನೆ. ಸಮುದ್ರ ಉಂಟು ಮೀತು ಬ್ರಾಹ್ಮಣೆ ಕುಳೆ ಸಮುದ್ರ ಮೀತು ಸಮುದ್ರ ಅಂತ ನೀರ್ದ ಪೊಯ್ಯನೆ ತುಂಬ ಪುಡ ಇಡಿ ತುಂಬ ಬರ್ತದೆ. ಈ ಜಾಗಡಿ ಪುರೋಹಿತರ ಅವೇನು ಗರ್ಭವಡಿ ತುಳಿ ಪಾಡ್ತು ಅವೇನೇ ಮಂತೆಲ್ಲ ಪ್ರಸಾದ ಅಂತ ಕೊಡ್ತಾನೆ ಕ್ರಮ. 2 ವರ್ಷಗರ ಮೂಲು ದಕ್ಕೆಬೆಲಿ ಸೇವೆ ಅಂತ ಆಪನು ಅವು ಬಾರಿ 2 ವರ್ಷ ತೊರಣೆ 1 ವರ್ಷ ಪರ್ಯಾಯ 1 ವರ್ಷ ಮೂಲು ದಕ್ಕೆಬೆಲಿ ಅವು ಪಾತನ ಪೋಯಿ ವರ್ಷ ಅಂತೂ 44 ಮುಟ ಆತನು 2 ವರ್ಷ ಪ್ರತಿ ವರ್ಷ ಎಲ್ಲ ಆಪನು ಐದು ಪಾತ್ರೆಗಳು ಸ್ಥಾನಗಳು ಬರ್ತೀರಿ ಆಕಳು ದರ್ಶನ ಕೂಡ ಬರ್ತಾರೆ ದಕ್ಕೆ ದಾಖಲು ಬರ್ತೀರಿ ಆಕಳು ದಕ್ಕೆ ಬಿಟ್ಟು ಪಾತ್ರೆಗಳನ್ನು ದರ್ಶನ ಪತ್ತು ಮಾತ್ರ ಕ್ರಮ ಮೂಲ ಮತ್ತು ಕೆಲವು ಕ್ರಮ ತ್ರಿಕಾಲ ಪೂಜೆ ಆಪಣ ತ್ರಿಕಾಲ ಪೂಜೆ ಹೌದು. ರಾತ್ರಿ ತಂಬಿಲ ಆಪನು ರಾತ್ರಿ ತಂಬಿಲ ಸೇವೆ ಅಂತ ನವರಾತ್ರಿ 9 ದಿನಲ ಭಜನೆ ಪೂರ ದೇವಸ್ಥಾನದ ಭಜನೆ ಬರ್ತದೆ. ಈ 3 ಭಜನೆ ಅಂತಿತ್ತು ಪೂಜಾನ ಮುಟ್ಟ ಭಜನೆ ಆಯ್ತು ಬಿಟ್ಟು ದರ್ಶನ ಸೇವೆ ಅವರಂದು ರಾತ್ರಿ ತಂಬಿಲ ಅಂತ 9 ದಿನಲ ನವರಾತ್ರಿ ಬಿಡಂತ ರಾತ್ರಿ ತಂಬಿಲ ಅವರೇ ಐದು 3 ಮೂದಿ ಗುತ್ತಾರನಾಕು ಬಿಟ್ಟು ಮುಚ್ಚು ಟ್ರಸ್ಟ್ ನಾಲ್ಕು ಉಳ್ಳಿರಿ ಆಯಿತು ಮ್ಯಾನೇಜ್ಮೆಂಟ್ ಉಂಟು. ಆಟಿ 16 ಹೋಗುವುದಂದ ಎಂಬ ಒಂದು ವಿಶೇಷ ದಿನ. ಈ ಒಂದು ಗಡು ಅದು 15 ದಿವಸ ನಂತರ 16ನೇ ದಿವಸ ಗಡು ಅಂತ 16 ಹೋಗುವ ದಿವಸ ಸಮುದ್ರದಲ್ಲಿ ವಿಪ್ರ ಬಾಂಧವರೆಲ್ಲ ಸೇರಿ ಸ್ನಾನ ಮಾಡಿ ಅಲ್ಲಿಂದ ಹಿಡಿಗೆಯಲ್ಲಿ ನೀರಿನ ಮರಳನ್ನೇ ತಂದು ಅದನ್ನು ಇಲ್ಲಿ ಈ ಜಾಗಕ್ಕೆ ಬ್ರಹ್ಮಸ್ಥಾನಕ್ಕೆ ತಂದು ಇಡುವುದು. ಆಮೇಲೆ ಪುರೋಹಿತರು ಅದನ್ನು ಸೇವೆ ಅಂತ ಹೇಳಿದರೆ ತೆಂಗಿನಕಾಯಿ ಉಡಿಯುವುದಂತ. ತೆಂಗಿನಕಾಯಿ ಉಡಿಯುವುದು ಹೇಳಿದರೆ ಸರ್ವರ ಕಷ್ಟವನ್ನು ಅವರು ಒಂದು ವರ್ಷಕ್ಕೆ ಏನು ಅವರಿಗೆ ಯಾವ ರೀತಿಯ ಆಪತ್ತು ಗ್ರಹಚಾರಗಳು ಬರಬಾರದು ಅಂತ ಹೇಳಿ ಆ ತೆಂಗಿನಕಾಯಿಯನ್ನು ಪ್ರಾರ್ಥನೆ ಮಾಡಿ ತಂದು ಇಲ್ಲಿ ಹಾಕ್ತಾರೆ. ಅದನ್ನು ಪಾತ್ರೆಗಳ ಮುಖೇನ ಅದು ಆ ಕಲ್ಲಿಗೆ ಹೊಡಿತಾರೆ. ಹೊಡೆದಾದ ನಂತರ ಎಲ್ಲರಿಗೂ ಒಳಗೆ ಹಾಕಿದಂತಹ ಮೃತ್ತಿಗೆಯೇ ಪ್ರಸಾದವಾಗಿ ಎಲ್ಲರಿಗೂ ಕೊಡಲಾಗುತ್ತದೆ. ಮತ್ತು 2 ವರ್ಷಕ್ಕೊಮ್ಮೆ ಈ ದಕ್ಕೆಬೆಲಿ ಸೇವೆ ಅಂತ ಆಗ್ತದೆ. ಅದು ಹಿಂಗಾರ ಹೂ ಹಿಂಗಾರ ಬರುವಂಥ ಭಕ್ತಾದಿಗಳು ಯಾರು ಖಾಲಿ ಕೈಯಲ್ಲಿ ಬರುವುದಿಲ್ಲ. ಬರುವವರೆಲ್ಲ ಇಲ್ಲಿಗೆ ಹರಕೆ ಅಂತಲ್ಲ, ಇಲ್ಲಿಗೆ ದೇವರಿಗೆ ಸೇವೆ ಹೇಳಿ ಬಂದು ಹಾಕ್ತಾರೆ. ಇಲ್ಲಿ ಬಂದಂಥ ವಿಪ್ರ ಬಾಂಧವರೆಲ್ಲ ಸೇವೆ ಹೇಳಿ ದೇವರ ಸೇವೆ ಅಂತ ಹೇಳಿ ಇಲ್ಲಿ ಮಾಡ್ತಾರೆ. ಅದು ಬಿಟ್ಟು ಬೇರೆ ಯಾವ ಅಪೇಕ್ಷೆ ಇಲ್ಲದೆ ಇಲ್ಲಿ ದೇವರ ಸೇವೆ ಅಂತ ಮಾಡಿ ಹೋಗ್ತಾರೆ. ಮಾಡಿದಂಥ ಅವರಿಗೆ ಯಾವ ರೀತಿಯ ಕಷ್ಟ ತೊಂದರೆಗಳು ಬರುವುದಿಲ್ಲ. ಇಲ್ಲಿ ಬಂದು ಸೇವೆ ಮಾಡಿದವರಿಗೆ